ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ತೇಜಸ್ವಿನಿ, ಪ್ರಾಂಶುಪಾಲರು ಶ್ರೀ ಸಾಯಿ PU ಡಿಗ್ರಿ ಕಾಲೇಜ್. ಇವತ್ತೊಂದು ದಿನ ನಮ್ಮ ಒಂದು ಕಾಲೇಜಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ಆರ್ಗನೈಸ್ ಮಾಡಿದ್ವಿ. ಸೊ ಕ್ವಿಜ್ ಕಾಂಪಿಟೇಷನ್ ಅಂತ ಹೇಳಿದ ತಕ್ಷಣ ಎಷ್ಟೊಂದು ಜನಕ್ಕೆ, ಎಸ್ಪೆಷಲಿ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇದ್ದು ಕೂಡ ಒಂದು ಒಳ್ಳೆ ಸ್ಟೇಜ್ ಅನ್ನೋದು ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಆ್ಯಂಡ್ ನಮ್ಮ ಒಂದು ಫ್ಯಾಕಲ್ಟೀಸ್ ಎಲ್ಲ ಒಂದು ಡಿಸ್ಕಷನ್ ಮಾಡಿ ಆದಮೇಲೆ ನಾವೊಂದು ಈ ಒಂದು ಕಾರ್ಯಕ್ರಮನ ಮಾಡಬೇಕು. ಸೊ ರೂರಲ್ಲೂ ಕೂಡ ಎಷ್ಟೊಂದು ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ನ ಹೊರಗಾಕಬೇಕು ಅಂತ ಹೇಳಿ ಅವ್ರಿಗೆ ಅವರ ಟ್ಯಾಲೆಂಟ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಸ್ಟೇಜ್ ಅಂತ ಕಲ್ಪಿಸ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. Environment is very good, and we are very happy that this competition, particular quiz competition, will be very useful for the 12 students to contest for the or to participate in their final exams. It is more useful for them, and students, I think, they will be benefited from this quiz competition. Almost 10 students have come from us. For all the students, this competition will be a platform where they can face their final exams. ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಪುಣ್ಯಕೋಟಿ ವಿದ್ಯಾಸಂಸ್ಥೆ ಚಾಮರಹಳ್ಳಿ. ನಮಗೆ ಈ ಒಂದು ಕಾಲೇಜಿನ ಕಡೆಯಿಂದ ಅತ್ಯುತ್ತಮ ಅವಕಾಶವು ಸಿಕ್ಕಿದೆ. ಈ ನಮ್ಮನ್ನು ನಾವು ರೂಪಿಸಿಕೊಳ್ಳಲು ಇದೊಂದು ದೊಡ್ಡ ಕಿರುವಾಗಿ ನಮಗೆ ನಿಂತಿದೆ. ಈ ಒಂದು ಎಕ್ಸಾಮ್ ಇರುವ ಕಾರಣ ನಮಗೆ ಮುಂದಿನ SSLC ಪರೀಕ್ಷೆಗೂ ತುಂಬ ಉಪಯುಕ್ತವಾಗಿದೆ. ಶ್ರೀ ಸಾಯಿ PU ಕಾಲೇಜಲ್ಲಿ ಎಕ್ಸಾಮಲ್ಲಿ ಕಾಂಪಿಟೇಷನ್ ಮಾಡಿದ್ದೀರಿ. ಶ್ರೀ ಸಾಯಿ PU ಕಾಲೇಜಲ್ಲಿ ಈ ಥರ ಕ್ವಿಜ್ ಮಾಡೋದ್ರಿಂದ ನಮಗೆ ಫೈನಲ್ ಎಕ್ಸಾಮ್ಗೆ ಅನುಕೂಲ ಆಯಿತು. ನಮ್ಮ ಪರವಾಗಿ ನಮ್ಮ ಸ್ಕೂಲಾಗಿ ಶ್ರೀ ಸಾಯಿ PU ಕಾಲೇಜ್ಗೆ ನಾವು ಹೈಸ್ಕೂಲ್ ಸುಂದರಪಾಳ್ಯ ಬಂದಿದ್ದೀವಿ. ನಮ್ಮ ಶಾಲೆಯಲ್ಲಿ 60 ಮಕ್ಕಳು ಬಂದಿದ್ದೀವಿ. ಈ ಒಂದು ಸಾಯಿ PU ಕಾಲೇಜಿನಲ್ಲಿ ಈ ಕ್ವಿಜ್ ಕಾಂಪಿಟೇಷನ್ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಕೊಟ್ಟಿರೋದು ತುಂಬಾ ಮಕ್ಕಳಿಗೆ ಉಪಯುಕ್ತವಾಗಿದೆ. ಏನಂದರೆ ಈ ಮಕ್ಕಳಲ್ಲಿರೋ ಸಾಮಾನ್ಯ ಜ್ಞಾನವನ್ನು ಹೊರತೆಗೆಯಲು ಮಕ್ಕಳಲ್ಲಿ ಯಾವ ಥರ ಜ್ಞಾನ ಇದೆ ಅಂತ ಈ ನಮ್ಮ ಗಡಿ ಭಾಗದಲ್ಲಿ ಇಟ್ಕೊಂಡಿರೋದು ಮಕ್ಕಳು ತುಂಬಾ ಆಗ್ತಾ ಇದೆ. ಮತ್ತು ಈ ಸಾಯಿ PU ಕಾಲೇಜುಗಳು ಸಹ ಮುಂದೆ ಯಾವ ಮಟ್ಟದಿಂದ ಇದೆ, ಯಾವ ಮಟ್ಟಕ್ಕೆ ಬೆಳೀತಿದೆ ಅಂದರೆ ಇವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಅನ್ನೋದನ್ನು ಈ ಒಂದು ನಾವು ಕಾರ್ಯಕ್ರಮದಲ್ಲಿ ನಿರೂಪಿಸ್ಕೊಳ್ಬೋದು. ಯಾಕಂದರೆ ಇವರು ಫಸ್ಟು ಬೇಸ್ಮೆಂಟಲ್ಲಿದ್ದರು, ಅವ್ರ ಕಡಿಮೆ ಸ್ಟ್ರೆಂತ್ ಇತ್ತು. ಇವಾಗ ಇಲ್ಲಿ ಬಂದು ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇಷ್ಟು ಜನ 1000 ಜನ ಸ್ಟ್ರೆಂತ್ ಇದ್ದಾರೆ ಅಂತ. ಇಲ್ಲಿ ಇಷ್ಟು ಜನ ಸ್ಟ್ರೆಂತ್ ಬೆಳೆಯಬೇಕಂದ್ರೆ ಅವರ ಶ್ರಮನೇ ತುಂಬಾ ಇದೆ. ಅದ್ರ ಜೊತೆಗೆ ಉತ್ತಮ ರೀತಿಯಾದಂಥ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಕಾಂಪಿಟೇಷನ್ ಇಟ್ಕೊಂಡಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಇದೆ. ಮಕ್ಕಳೆಲ್ಲರೂ ಅವರ ಸಾಮಾನ್ಯ ಜ್ಞಾನವನ್ನು ಹೊರತೆಗಿತಾ ಇದ್ದಾರೆ. ಎಲ್ಲ ಶಾಲೆಗಳಿಗೂ ಇನ್ವೈಟ್ ಮಾಡಿ ಎಲ್ಲ ಶಾಲೆಗಳಿಗೂ ಕರೆತಂದಿದ್ದಾರೆ. ಈ ಒಂದು ಸಂಸ್ಥೆಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್. ದಿನ ಶ್ರೀ ಸಾಯಿ PU ಕಾಲೇಜ್ SSLC ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾಂಪಿಟೇಷನ್ ಅಂತಕ್ಕಂಥದ್ದನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕ್ವಿಜ್ ಕಾಂಪಿಟೇಷನ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಹ ನಾವು ಕರ್ಕೊಂಬಂದಿದ್ದೀವಿ.
ಸಾಯಿ ಪಿ ಯು ಕಾಲೇಜವರು SSLC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಅವರಿಗೆ ನಗದು ಬಹುಮಾನ ಅಂತಕ್ಕಂಥದ್ದು, ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000 ಅಂತಕ್ಕಂಥ ಘೋಷಣೆ ಮಾಡಿ ಎಲ್ಲ ಶಾಲೆಗಳಿಗೆ ರಿಜಿಸ್ಟ್ರೇಷನ್ ಫಾರ್ಮ್ಸನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಎಲ್ಲರೂ ಸುಮಾರು ಒಂದು 400-450 ವಿದ್ಯಾರ್ಥಿಗಳು ಈ ಒಂದು ಕ್ವಿಜ್ ಕಾಂಪಿಟೇಷನಿಗೆ ಭಾಗವಹಿಸಲು ತುಂಬ ಸಂತೋಷ ಆಗ್ತಾಯಿದೆ. ಇಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡವರೆ. ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಒಂದು ಗುಣಮಟ್ಟ ಅಂತಕ್ಕಂಥದ್ದು ಪರೀಕ್ಷೆಯನ್ನು ಹತ್ತಿರದಲ್ಲಿರೋದ್ರಿಂದ ಇಂಥ ಒಂದು ಕ್ವಿಜ್ ಕಾಂಪಿಟೇಷನ್ಸ್ ನಡೆಸೋದ್ರ ಮುಖಾಂತರ ಅವರಲ್ಲಿ ಇನ್ನಷ್ಟು ಅಧ್ಯಯನ ಮಾಡೋಕ್ಕೆ ಸಹಕಾರಿ ಅಂತಕ್ಕಂಥದ್ದು ಆಗ್ತಾಯಿದೆ. ಮೊದಲಿಗೆ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಾಂಶುಪಾಲರು, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನನ್ನ ಹೃದಯದ ಧನ್ಯವಾದಗಳು ಅಂತಕ್ಕಂಥದ್ದನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನಷ್ಟು ಇಂಥ ಕಾರ್ಯಕ್ರಮಗಳು ಹಳ್ಳಿ ಪ್ರದೇಶದಲ್ಲಿ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಅಂತ ಕೊಡಬೇಕು, ಹಾಗೆ ಪ್ರತಿ ವರ್ಷವೂ ಈ ರೀತಿ ನಡೆಸಲಿ ಅಂತಕ್ಕಂಥದ್ದು ನನ್ನ ಒಂದು ಆಸೆ. ಒಳ್ಳೆ ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು, ಕಾಲೇಜು ಒಳ್ಳೆ ಶಿಕ್ಷಣ ಅಂತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶದಲ್ಲಿ ನೀಡ್ತಾ ಇದೆ ಈ ಸಾಯಿ ಪಿ ಯು ಕಾಲೇಜ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇಂಥ ಕಾರ್ಯಕ್ರಮಗಳಂತಕ್ಕಂಥದ್ದು ಮಾಡ್ತಾ ವಿದ್ಯಾರ್ಥಿಗಳು ಪ್ರೋತ್ಸಾಹ ಕೊಡ್ತಾವ್ರೆ. ಇದರಲ್ಲಿ ಅವ್ರನ್ನ ಅಭಿನಂದಿಸಲೇಬೇಕು. ಖಂಡಿತ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದೊಂದು ಉತ್ತಮ ಅವಕಾಶ ಅಂತಕ್ಕಂಥದ್ದು. ಇಷ್ಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾದರಿ ಆಗುತ್ತೆ? ಬೆಳಗಿನ ಶುಭೋದಯಗಳು. ಶ್ರೀ ಸಾಯಿ ಪಿ ಯು ಕಾಲೇಜಿಗೆ ಬಂದು ನಮಗೆ ಇದು ಎಕ್ಸಾಮ್ ಟೆಸ್ಟ್ ಕೊಟ್ಟರು. ಎಲ್ಲ ಪ್ರಶ್ನೆಗಳು ತುಂಬ ಸುಲಭ ಇತ್ತು. ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಪರಿಸರ, ಕಾಲೇಜು ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮ್ಮ ಸ್ಕೂಲ್ಗೆ ಬಂದು ಎಲ್ಲರೂ ತಿಳಿಸಿದ್ದಾರೆ. ಅವ್ರಿಗೆ ನಮ್ಮ ಟೀಚರ್ಸು ಕರ್ಕೊಬಂದು ಇಲ್ಲೆಲ್ಲ ತೋರಿಸಿದ್ರು. ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದ. ಶ್ರೀ ಸಾಯಿ ಪಿ ಕಾಲೇಜ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು GHS ಪಟ್ನಾ ಶಾಲೆಯಿಂದ ಬಂದಿದ್ದೇನೆ. ಶ್ರೀ ಸಾಯಿ ಪಿ ಕಾಲೇಜಲ್ಲಿ ನಡೆದ ಕ್ವಿಜ್ ಕಾಂಪಿಟೇಷನ್ಗೆ ನಾನು ಭಾಗವಹಿಸಿದ್ದೇನೆ. ಈ ಭಾಗವಹಿಸಿದ ಕ್ವಿಜ್ ಕಾಂಪಿಟೇಷನಲ್ಲಿ ನಾನು ಗೆಲ್ಲೋದು ಸೋಲೋದು ಸಹಜ, ಆದರೆ ಭಾಗವಹಿಸೋದು ಮುಖ್ಯ ಅಂತ ಹೇಳ್ಬಿಟ್ಟು ಸಾರ್ ಹೇಳಿದ್ರು. ಅದಕ್ಕಾಗಿ ಭಾಗವಹಿಸಿದ್ದೀನಿ. ನಮ್ಮ ಶಾಲೆಯ ಪರವಾಗಿ, ನಮ್ಮ ಪರವಾಗಿ ಶ್ರೀ ಸಾಯಿ ಪಿ ಕಾಲೇಜಿಗೆ ಧನ್ಯವಾದಗಳು. ಶುಭೋದಯ. ಇವತ್ತು ಇಂದಿನ ಕಾಲೇಜಲ್ಲಿ, ಸಾಯಿ ಪಿ ಕಾಲೇಜಲ್ಲಿ ಕ್ವಿಜ್ ಕಾಂಪಿಟೇಷನ್ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಟ್ಟಿದ್ದಾರೆ. ನಾವು ಎಲ್ಲರೂ ಭಾಗವಹಿಸಿದ್ದೀರಿ. ನಮ್ಮ ಶಾಲೆಯ ಪರವಾಗಿ ಈ ಶ್ರೀ ಸಾಯಿ ನನ್ನ ಹೆಸರು ಜ್ಯೋತಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHS ಪಟ್ನಾ ಶಾಲೆಯಿಂದ ಬಂದಿದ್ದೇನೆ. ಈ ಕಾಲೇಜಿನಲ್ಲಿ, ಶ್ರೀ ಸಾಯಿ ಪಿ ಯು ಕಾಲೇಜಿನಲ್ಲಿ ಕ್ವಿಜ್ ಕಾಂಪಿಟೇಷನ್ ಇರುವುದರಿಂದ ನಾನು ಭಾಗವಹಿಸಿದ್ದೇನೆ. ಅದರಲ್ಲಿ ಪ್ರೈಸ್ ಬರುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಈ 2 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶ್ರೀ ಸಾಯಿ ಪಿ ಯು ಕಾಲೇಜಿನಲ್ಲಿ ನಾವು ಬಂದಿರೋದಕ್ಕೆ ನಮ್ಮ ಸ್ಕೂಲಿಂದ ಮತ್ತು ನಮ್ಮ ಶಿಕ್ಷಕರಿಂದ ಧನ್ಯವಾದಗಳು. ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಕಾಲೇಜ್ನಲ್ಲಿ 10th ಮಕ್ಕಳಿಗೆ ಒಂದು ಕ್ವಿಜ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದೀವಿ. ಇದರಿಂದ 10th ಮಕ್ಕಳಿಗೆ ಅವರ ಆನ್ಲೈನ್ ಎಕ್ಸಾಮ್ ಬರೆಯೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಮಕ್ಕಳು ಎಲ್ಲ ಸಿಲೆಬಸ್ ಕಂಪ್ಲೀಟಾಗಿ ಓದ್ತಾರೆ. ಅದರಲ್ಲಿ ಅವರು ಅನಲೈಸ್ ಮಾಡಿ ಇವತ್ತು ಎಕ್ಸಾಮನ್ನು ತಗೊಳ್ತಾರೆ. ಈ ಅನಾಲಿಸಿಸ್ ಮೈಂಡ್ ಅನ್ನೋದು ಎಲ್ಲ ಮಕ್ಕಳಲ್ಲಿ ಬೆಳಿಬೇಕು. ಒಂದು ಕ್ರಿಯೇಟಿವಿಟಿ ನೇಚರ್ ಬರಬೇಕು. ಹಾಗೆ ನಮ್ಮ ರೂರಲ್ ಬ್ಯಾಕ್ಗ್ರೌಂಡಲ್ಲಿ 10th ಒಳ್ಳೆ ಗುಣಮಟ್ಟದ ಒಂದು ರಿಸಲ್ಟ್ಸನ್ನು ತಗೊಳ್ಬೇಕು ಅನ್ನೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದನೇ ಇವತ್ತು ನಮ್ಮ ಕಾಲೇಜಲ್ಲಿ ಈ ಒಂದು ಕ್ವಿಜ್ ಕಾಂಪಿಟೇಷನನ್ನು ಎಲ್ಲ ಸ್ಕೂಲ್ಗಳ 10th ಮಕ್ಕಳಿಗೋಸ್ಕರ ಆಯೋಜನೆ ಮಾಡಿದ್ದೆ. Good afternoon everyone. Myself Swati, lecturer of commerce. So in our college, Sri Sai P U Degree College, they are conducting inter-school quiz competition, and that there will be 3 rounds. So it will be useful for the students' academic year. Due to that, they have the huge progression in their academic progress, and it will be useful for their progress in their academic session also. Thank you.
Hello students, pay your attention here please. So 12:40 ಗೆ ಲಂಚ್ ಇರುತ್ತೆ, ದಯವಿಟ್ಟು ಹೋಗ್ಬಾರ್ದು. 12:40 ಗೆ ಲಂಚ್, 12:55 ಆರ್ 1 o'clock ಒಳಗಡೆ ಇರುತ್ತೆ. ಸೊ ಲಂಚ್ ರಿಸಲ್ಟ್ ಮುಗಿಸ್ಕೋಬೇಕು ಪ್ಲೀಸ್. ಎಲ್ಗೊಂಡಲ್ಲಿ ಸ್ಕೂಲ್ ಎಲ್ಲಿದ್ರು ಸ್ಟೇಜ್ ಮುಂದೆ ಲೈನ್ ಮಾಡಬೇಕು. ಎಲ್ಗೊಂಡಲ್ಲಿ This exam was very useful for us. We thought it's public exam and we wrote. It was very useful for us. Thank you for organizing such a wonderful for Sai PU College. Thank you so much. Exam was very easy. For languages, 5 languages it was easy. 1 mark a little bit social was tough because it was a syllabus like class 8, so it was for me it was a little bit difficult. And maths and other languages was very easy. English was very easy. And that's all. Thank you for organizing Sai PU College. Thank you for organizing this quiz competition. Thank you, Sai. Super. Myself, Harsha, we are from Rural Health Class. This program was very useful to us and it is also useful for our further examination. And I thank Sai PU College for organizing this program. It was very useful as such students. మేడం అబ్జర్వేషన్ చేస్తాను. ಅನ್ಯತಾ ಭಾವಿಸ್ಬೇಡಿ. ಯಾಕಂತಂದ್ರೆ ಇದೊಂದು ಕಾಂಪಿಟೇಷನ್ 100% ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಡಿಕ್ಲೇರ್ ಆಗ್ಲೇಬೇಕು. ಸೊ ಇಟ್ಸ್ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಯಾರ್ಯಾರು ಆಗಿದ್ದೀರಾ ಅವ್ರನ್ನ ಮಾತ್ರ ನಾವೀಗ ಅನೌನ್ಸ್ ಮಾಡ್ತೀವಿ. ಅಗೇನ್ ಸೆಕೆಂಡ್ ರೌಂಡ್ ಅಲ್ಲಿ ಎಲಿಜಿಬಲ್ ಆಗಿರೋರು ಥರ್ಡ್ ರೌಂಡ್ ಬಂದು ಓರಲ್ ಇರುತ್ತೆ, ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಓಕೆ, ಸೊ ಮತ್ತೊಂದ್ಸತಿ ನಾನು ಹೇಳ್ತಾ ಇದ್ದೀನಿ, ನನ್ನ ನೇಮ್ ಬಂದಿದೆ, ನಮ್ಮ ಸ್ಕೂಲ್ ಬಂದಿದೆ ಅಂತ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಸೊ ಇದು ನಾವೆಲ್ಲ ಟೀಚರ್ಸ್ ಆಗಿರೋದಕ್ಕೆ ಪ್ರತಿಯೊಂದು ನಮಗೆ ಗೊತ್ತಿದೆ. ಸೊ 100 ಜನ ಮಕ್ಕಳಿದ್ದಾಗ ಒಬ್ರು ಫಸ್ಟ್ ಬರಲೇಬೇಕು, ಒಬ್ರು ಸೆಕೆಂಡ್ ಬರಲೇಬೇಕು, ಆಪ್ಷನ್ ಇಲ್ಲ. ಹಾಗಾಗಿ ನಿಮಗ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರಿಗೂ ಒಂದು ಫೀಲ್ ಇಲ್ಲ ತಾನೆ? ಇಲ್ಲ ಇರಲ್ಲ, ಯಾಕಂತಂದ್ರೆ ಆಲ್ರೆಡಿ ನಮ್ಮ ಹೃದಯನ ಗೆದ್ದಾಗಿದೆ. ಸೊ ಹಾಗೆ ಯಾವುದೇ ಅನ್ಯತಾ ಭಾವಿಸ್ಬೇಡಿ. ಇಟ್ಸ್ ದ ಟೈಮ್ ಟು ಸೆಕೆಂಡ್ ಕ್ವಿಜ್ ಕಾಂಪಿಟೇಷನ್. ಸೊ ಫಸ್ಟ್ ಆಫ್ ಆಲ್ ಯಾರು ಸೆಲೆಕ್ಟ್ ಆಗ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಯಾರು ಅಟೆಂಡ್ ಇದ್ರ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ. ಸೊ ನನ್ನ ಒಂದು ಮಾತು ಮೈಂಡ್ ಸ್ವಲ್ಪ ಸ್ಮೈಲ್ ಮಾಡ್ಬೇಕೀಗ, ಒಂಚೂರು ಸ್ಮೈಲ್ ಇಲ್ಲ ಕಾಣುತ್ತೆ ನಿಮ್ಮ ಮುಖ. ತೇಜಸ್ವಿನಿ, ಪ್ರಾಂಶುಪಾಲರು ಶ್ರೀ ಸಾಯಿ PU ಡಿಗ್ರಿ ಕಾಲೇಜ್. ಇವತ್ತೊಂದಿನ ನಮ್ಮ ಒಂದು ಕಾಲೇಜಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ಆರ್ಗನೈಸ್ ಮಾಡಿದ್ವಿ.
ಸೊ ಕ್ವಿಜ್ ಕಾಂಪಿಟೇಷನ್ ಅಂತ ಹೇಳಿದ ತಕ್ಷಣ ಎಷ್ಟೊಂದು ಜನಕ್ಕೆ ಎಸ್ಪೆಷಲಿ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇದ್ದು ಕೂಡ ಒಂದು ಒಳ್ಳೆ ಸ್ಟೇಜ್ ಅನ್ನೋದು ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಆ್ಯಂಡ್ ನಮ್ಮ ಒಂದು ಫ್ಯಾಕಲ್ಟೀಸ್ ಎಲ್ಲ ಒಂದು ಡಿಸ್ಕಷನ್ ಮಾಡಿ ಆದಮೇಲೆ ನಾವೊಂದು ಈ ಒಂದು ಕಾರ್ಯಕ್ರಮನ ಮಾಡಬೇಕು. ಸೊ ರೂರಲಲ್ಲೂ ಕೂಡ ಎಷ್ಟೊಂದು ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ನ ಹೊರಗಾಕಬೇಕು ಅಂತ ಹೇಳಿ ಅವ್ರಿಗೆ ಅವರ ಟ್ಯಾಲೆಂಟ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಸ್ಟೇಜ್ ಅಂತ ಕಲ್ಪಿಸ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು 500 ಸ್ಟೂಡೆಂಟ್ಸ್ ಅಷ್ಟು ವಿದ್ಯಾರ್ಥಿಗಳು, ಒಂದು 500 ಸ್ಟೂಡೆಂಟ್ಸ್ ಅಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಹೇಳೋಂಥ ಮುಂದೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲ ಕೂಡ ಆಲ್ರೆಡಿ ಅವ್ರು ವಿನ್ನರ್ಸ್ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದಾಗ ಒಂದು ಸ್ಕೂಲ್ ಲೆವೆಲಲ್ಲಿ ನಾವು ಕಾಂಪೀಟ್ ಮಾಡಬೇಕಾದಾಗ ಒಂದು 100 ಜನ ಮಧ್ಯೆನೋ ಅಥವಾ ಒಂದು 50 ಜನ ಮಧ್ಯೆ ಮಾತ್ರನೇ ಆ ಮಕ್ಕಳು ಕಾಂಪೀಟ್ ಮಾಡಿರ್ತಾರೆ. ಸೊ ಅವ್ರಿಗೂ ಕೂಡ ಅಷ್ಟೇ ಒಂದು ಹೊಸ ಪ್ರಪಂಚ ಇದೆ, ಮೀನ್ಸ್ ಇನ್ನೂ ಒಂದು ಕಾಂಪಿಟೇಷನ್ ಅನ್ನೋದು ತುಂಬ ಇದೆ ಅನ್ನೋಂಥದ್ದು ಗೊತ್ತಾಗೋದಕ್ಕೋಸ್ಕರ ಸೊ ಬಿಫೋರ್ ಆನ್ಯುವಲ್ ಎಕ್ಸಾಮ್ ಆ ಮಕ್ಕಳಿಗೆ ಈ ಥರ ಒಂದು ಅವಕಾಶನ ಕಲ್ಪಿಸಿದ್ರೆ ಆನ್ಯುವಲ್ ಎಕ್ಸಾಮ್ ಬರೆಯುವಂತಹ ಎಲ್ಲ ಮಕ್ಕಳಿಗೂ ಒಂದು ಭಯ ಅನ್ನೋದು ಹೋಗುತ್ತೆ ಅಂತ. ಇವಾಗ ಸಡನ್ನಾಗಿ ನಾನು ಆನ್ಯುವಲ್ ಎಕ್ಸಾಮಲ್ಲಿ ಒಂದು 1000 ಜನ ಮಧ್ಯೆ ಒಂದು ಮಕ್ಕಳನ್ನ ಕೂತಿರಿಸಿದಾಗ ಎಸ್ಪೆಷಲಿ ನಮ್ಮ ಒಂದು ಗ್ರಾಮೀಣ ಭಾಗದ ಒಂದು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಭಯ ಅನ್ನೋದು ಸರ್ವೇ ಸಾಮಾನ್ಯ. ಅಂತಹ ಒಂದು ಭಯವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಕಾಲೇಜಿನಲ್ಲಿ ಇವತ್ತಿ ಒಂದು ರಸಪ್ರಶ್ನೆ, ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ನಾವು ಇಟ್ಕೊಂಡಿದ್ವಿ. ಸೊ ಈ ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ ಸುಮಾರು 500 ಜನ ಮಕ್ಕಳು ಬಂದಿದ್ರು. ಸೊ ಪ್ರತಿಯೊಂದು ಮಗುನೂ ಅಷ್ಟೇ ಅವರೊಂದು ಸ್ವಂತ ನಾಲೆಜ್ ಏನಿದೆ ಅನ್ನೋದನ್ನು ಹೊರ ಹಾಕಿ ಸೊ ಇವತ್ತು ಒಂದು ಸ್ವಲ್ಪ ಧೈರ್ಯವಾಗಿ ಹೋಗಿದ್ದಾರೆ ಅಂತ ನಾನು ಫೀಲ್ ಆಗ್ತೀನಿ. ಆ್ಯಂಡ್ ದೆನ್ ನಮ್ಮ ಕಾಲೇಜಲ್ಲಿ ಈ ಸತಿ ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿ ಪ್ರತಿಯೊಂದು ಮಗುಗೂ ಕೂಡ ಅಷ್ಟೇ ಇವಾಗ ಫಸ್ಟ್ ಪ್ಲೇಸ್ ಬಂದಂತಹ ಒಂದು ಮಗುಗೆ ಅವಳಲ್ಲಿರುವ ಕಾನ್ಫಿಡೆನ್ಸ್ಗೋಸ್ಕರ, ಅವಳಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ನ ಪ್ರೂವ್ ಮಾಡಿರೋದಕ್ಕೋಸ್ಕರ ಫಸ್ಟ್ ಬರುವಂತಹ ಒಂದು ಮಕ್ಕಳಿಗೆ ಸೊ 15,000 ರೂಪಾಯಿನ ನಾವು ಫಸ್ಟ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಸೆಕೆಂಡ್ ಪ್ರೈಸ್ ಬಂದಂತಹ ಒಂದು ಮಗುಗೆ 10,000 ಕೊಡ್ತಾ ಇದ್ದೀವಿ. ಸೊ ಥರ್ಡ್ ಪ್ರೈಸ್ ಬಂದಿರುವಂತಹ ಒಂದು ಮಕ್ಕಳಿಗೆ ನಾವು 5,000 ರೂಪಾಯಿನ ಕೊಡೋದ್ರ ಮುಖಾಂತರ ನಮ್ಮ ಕಾಲೇಜಿನ ಕಡೆಯಿಂದ ಅಂದರೆ ಒಂದು ಶ್ರೀ ಸಾಯಿ PU ಆ್ಯಂಡ್ ಡಿಗ್ರಿ ಕಾಲೇಜಿನ ವತಿಯಿಂದ ಒಂದು ಸ್ಮಾಲ್ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಯಾಕಂತ ಹೇಳಿದ್ರೆ ಎಷ್ಟೊಂದು ಜನ ಮಕ್ಕಳಿಗೆ ಸೊ ಒಂದು ಸ್ಟೇಜ್ ಅನ್ನೋದು, ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಸಿಕ್ಕಿರೋದಿಲ್ಲ. ಅಂತಹ ಒಂದು ಅವಕಾಶ ಮಕ್ಕಳಿಗೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಪ್ರಥಮ ಬಹುಮಾನ ತೊಗೊಳ್ಳೋಂತಹ ಒಂದು ಮಗು ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಥರ್ಡ್ ಪ್ರೈಸ್ ತೊಗೊಳ್ಳೋಂತಹ ಒಂದು ಮಕ್ಕಳಿಗೆ ಹೇಳುವಂಥದ್ದು ಅಂದರೆ ಇದು ಬರೀ ಅವ್ರ ಲೈಫಲ್ಲಿ ಬಿಗಿನಿಂಗ್ ಮಾತ್ರ. ಇನ್ನು ಒಂದು ಮಗು ಈ ಥರದನ್ನ ಇನ್ನೂ ಜಾಸ್ತಿ ಎದುರಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಇದೊಂದು ಚಿಕ್ಕ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. We got more interest and the teachers have inspired us, and I am very grateful to high school and inspired us to participate in this quiz competition and participate very much. We participated nicely. It was amazing quiz competition. So thanks by this competition. I respected you with the cheerful afternoon, and the reason is to keep this we can show our talent, we can present the talent by the competitive exams, and by now the teachers constitution are really great. They us to write the exam very easily without difficulty level. So this by this college we can give this is the best college. Thank you. ನಾನು 10ನೇ ತರಗತಿ ವಿದ್ಯಾರ್ಥಿನಿಯಾಗಿ ಗೌರ್ಮೆಂಟ್ ಹೈಸ್ಕೂಲ್ NGO ಬಂದಿದ್ದೇನೆ. ಒಬ್ಬರು ಮಾತಾಡಿ. ಇವತ್ತು ಎಕ್ಸಾಮ್ ತುಂಬ ಚೆನ್ನಾಗಿತ್ತು. ಆ್ಯನ್ಯುವಲ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಅಂದರೆ ಟಫ್ ಇತ್ತು, ಈಸಿ ಇತ್ತು. ಒಳ್ಳೆ ಆಪರ್ಚುನಿಟಿ ಸಿಕ್ತು ನಮಗೆ ನಮ್ಮ ಮುಗಿಸ್ಕೊಳ್ಳೋದು ಆ್ಯಂಡ್ ಒಳ್ಳೆ ಕಾಲೇಜ್ನ ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗದರ್ಶನವಾಗಿ ಈ ಕಾಲೇಜ್ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್. ಮೋನಿಕಾ, ನಾನು 10ನೇ ತರಗತಿ ಓದುತ್ತಿದ್ದೇನೆ ಗೌರ್ನಮೆಂಟ್ ಹೈಸ್ಕೂಲ್ NGO ಶಾಲೆಯಲ್ಲಿ. ಈ ದಿನ ನಮಗೆ ಸಾಯಿ PU ಆ್ಯಂಡ್ ಡಿಗ್ರಿ ಕಾಲೇಜಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ನಾವು ತುಂಬ ಇದರಿಂದ ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಕ್ಸಾಮ್ಸ್ ಬರೆಯೋಕ್ಕೆ ಹೋಗಿದ್ವಿ. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ತುಂಬ ಈಸಿಯಾಗಿತ್ತು. ಒಂದು ಕ್ವಶನ್ ಹೋಗಿದ್ರು ನಾವು ಚೆನ್ನಾಗಿದೆ. ಈ ಥರ ಎಲ್ಲ ಕಾಂಪಿಟೇಷನ್ಸ್ ಅಲ್ಲಲ್ಲಿ ಭಯ ಸ್ಟೇಜ್ ಇನ್ನೂ ಚೆನ್ನಾಗಿ
ಶಾಲೆನೇ. ನಮ್ಮ ಶಾಲೆ ಹೆಸರು GHPS ಇವತ್ತು ಇಲ್ಲಿಗೆ ಬಂದಿರುವ ಮಹತ್ವ ಏನಂದರೆ ನಮಗೆ ಒಂದು ಕ್ವಿಸ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಕ್ವಿಝಲ್ಲಿ ಕೂಡ ಎಕ್ಸಾಮ್ ಮಾಡ್ತಿದ್ವಿ. ಅಲ್ಲೋ ನಾವು ಮಾಡ್ತೀವಿ, ಇಲ್ಲಿ ಬಂದು ಹಲವಾರು ಮಕ್ಕಳಿದ್ದಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಅವ್ರಿಗೆ ನಿಮ್ಗೆ ಎಷ್ಟು ಬುದ್ಧಿ ಅಂತ ನಾವು ಓದ್ಕೋಬಹುದು. ಅವರೇನೇ ನಾವೇನು ಓದಲ್ವಾ, ನಮ್ಗೇನು ಇಲ್ವಾ ಅಂತ ಒಂದು ಚಾಲೆಂಜ್ ಎಲ್ಲರಿಗೂ ಇಲ್ಲಿ ಬರೋ ಪಾರ್ಟಿಸಿಪೇಟ್ ಶಾಲೆ ಕಾಲೇಜಿಗೆ ಹಲವಾರು ತರಬೇಕು ಅಂತ ತುಂಬ ಕೋರ್ಕೊಂಡು ಎಲ್ಲರಿಗೂ ಅದು ತುಂಬಿಸಾಗುತ್ತೆ. ಬಡವಿರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ ಮನೆಗಳಲ್ಲಿದ್ದರೆ, ಇಂಥ ಹತ್ರ ಬಂದರೆ ತುಂಬ ಪ್ರೋತ್ಸಾಹನೆ. ಇಂಥ ಪ್ರೋಗ್ರಾಮ್ ಎಲ್ಲ ಮಾಡಿರೋರಿಗೆ ತುಂಬ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಎಲ್ಲಿ ಕೋರ್ಕೊಂಡು ಎಲ್ಲರೂ SSLC ಎಕ್ಸಾಮ್ ಚೆನ್ನಾಗಿ ಬರೀಲಿ, ಉಂಟು ಪಡಲಿ, ಇಷ್ಟು ಹೇಳಲು ನನ್ನ ಸ್ಟ್ಯಾಂಡರ್ಡ್. ಟುಡೇ ಐ ಆಮ್ gathered in SIPU International College for a quiz competition. So actually that was how the board will release, and it was according to the board only. So this was very useful for us and for all the children who are gathered here. So mainly I thank SIPU group for this invitation thing, and got some of like 90% got how the question paper will come and at what range the questions, how indirectly, how deeply I should study, and almost I thanks mainly SIPU group. Thank you. ಸಪೋರ್ಟಿವ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ಮಾಡಿದ್ದಾರೆ. ತುಂಬ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ ತೆಗೆದಿದ್ದಾರೆ. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಬಲ್ಲ ಒಂದು ಕ್ವಶನ್ಸನ್ನು ಅವ್ರು ತಗೊಂಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಸೊ ಇದೇ ರೀತಿ ಪ್ರತಿ ವರ್ಷ ಮಕ್ಕಳಿಗೆ ಮಾಡಿ, ಸೊ ಅವ್ರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹವಾಗಿರ್ತಕ್ಕಂಥ ವಿಷಯಗಳನ್ನ ಅವರು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್. ಪಟ್ನಾ ಹೈಸ್ಕೂಲ್ ಸರ್. ಮಕ್ಕಳು ಜನ ಸೊ ನಮ್ಮಲ್ಲ ನಾವು ಎಕ್ಸಾಮ್ ಮಾಡಿ ಬಂದಿದ್ದೇವೆ. ಇದನ್ನು ನಾವು ಯಾವ ಥರ ಪ್ರಯತ್ನ ಅಂತಂದರೆ, ನಾವು ಅರ್ಧ ವರ್ಷಕ್ಕೆಲ್ಲ ಬಂದಿದ್ದೀವಿ ಮತ್ತು ಇಪ್ಪತ್ತೆಲ್ಲ ಬಂದಿದ್ದು ನಾವು ಅದು ಯಾವುದೇ ಪ್ರಿಪೇರ್ ಆದರೂ ಮತ್ತು ಮುಂದೆ ಆನ್ಲೈನ್ ಎಕ್ಸಾಮ್ ಸಹ ಬರ್ತಾ ಇದೆ. ಅದು ಯಾವುದೇ ಪ್ರಿಪೇರ್ ಆಗಿದೆ ಅದನ್ನೆಲ್ಲ ನಾವು ಬಂದಿದ್ದೀವಿ. ಇಲ್ಲಿ ನಮಗೆ ಮತ್ತು ಯಾವ ಥರ ಯಾವ ಥರ ಎಕ್ಸಾಮಿನೇಷನ್ ಪೇಪರ್ ಬರುತ್ತೆ, ಇಲ್ಲ ಯಾವ ಥರ ಪ್ರಿಪೇರ್ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿಗೆ ನಾವು ಓದಿ ಇನ್ನೂ ಹೆಚ್ಚು ನಾವು ಜ್ಞಾನ ತಿಳ್ಕೊಳ್ಬೇಕು ಮತ್ತು ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬರೀಬೇಕು. ಗುಡ್ ಮಾರ್ನಿಂಗ್ ಸರ್. ನನ್ನ ಪೇರೆಂಟ್ಸು, ನಮ್ಮ ಮಗು ಇವತ್ತು 10th ಓದ್ತಾ ಇದೆ. ಫೀಸ್ಗೆ ಇಲ್ಲಿ ಅಡ್ಮಿಷನ್ ಮಾಡಿದ್ರು. ಈ ಕಾಲೇಜ್ ಅಂತೂ ಪರವಾಗಿಲ್ಲ ಸರ್, ನಮಗೇನೋ ಗುಡ್ ಅಂತ ಅನಿಸಿದೆ. ಇವಾಗ ಕಂಡಕ್ಟ್ ಮಾಡಿರೋ ಎಕ್ಸಾಮ್ಸ್ ಕೂಡ ಚಿಲ್ಡ್ರನ್ಸ್ಗೆ ಯೂಸ್ಫುಲ್ ಆಗುತ್ತೆ. ಆದ್ದರಿಂದ ನಾವು ಇಲ್ಲೇ ಜಾಯಿನ್ ಮಾಡಬೇಕಂತ ಕಾಲೇಜ್ ಇದೆ. ವೆರಿ ಎಲ್ಲಿಂದ? ನಮ್ಮದು ಕಣ್ಣೂರು ಸರ್, ಕ್ಯಾಸಂಬಲ್ಲಿ ರೂರಲ್ ಸ್ಕೂಲ್. ಓಕೆ, ಥ್ಯಾಂಕ್ ಯು ಸರ್. ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ಖುಷಿ ಆಗುವಂತಹ ಒಂದು ವಿಷಯ. ಯಾಕಂತ ಹೇಳಿದ್ರೆ ಒಂದು ಮೆಡಿಕಲ್ ಸೀಟ್ ತೊಗೊಂಡಿರುವಂತಹ ಒಂದು ಮಗು ಇವತ್ತು ನಮ್ಮ ಕಾಲೇಜಲ್ಲಿದೆ ಅಂತ ಹೇಳಿದಾಗ ನಮಗೆ ತುಂಬಾ ಖುಷಿ ವಿಚಾರ ಆಗುತ್ತೆ. ಇವಾಗ ಎಲ್ಲೇ ಹೋದರೂ ಕೂಡ ಸಾಯಿ ಕಾಲೇಜ್ ಅಂತ ಹೇಳಿದಾಗ ಸೊ ಡಿಸಿಪ್ಲಿನ್ 100% ಅಂತ ಹೇಳ್ತಾರೆ, ಎಜುಕೇಷನ್ 100% ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ಪೇರೆಂಟ್ಸೇ ನಮ್ಮ ಬಲ, ನಮ್ಮ ಬೆನ್ನೆಲುಬು ಅಂತ ಮತ್ತೆ ನಾನು ಅದನ್ನು ರಿಪೀಟ್ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ನಮ್ಮ ಒಂದು ಮಗುಗೆ ನಂದಿ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿದೆ. ಇನ್ನೊಂದು ಸ್ಟೂಡೆಂಟ್ಗೆ CET ರ್ಯಾಂಕ್ 3624ನೇ ರ್ಯಾಂಕ್ ತೊಗೊಂಡಿದ್ದಾನೆ. ಸೊ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳು ಬೇರೆ ಒಂದು ಇವ್ರಿಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಸ್ವಲ್ಪ ಜನ ಅಂತಾರೆ, ಸೊ ದೂರ ಹೋಗೋದಿದ್ರೆ ನನ್ನ ಮಗು ಇದು ಮಾಡುತ್ತೆ ಅದು ಮಾಡುತ್ತೆ ಅಂತ. ಅಂತಹ ಒಂದು ಪೇರೆಂಟ್ಸ್ಗೆ ನನ್ನ ಒಂದು ವಿನಂತಿ ಏನಂತಂದರೆ, ಸೊ
ಗ್ರಾಮೀಣ ಭಾಗದಲ್ಲಿರುವ ಕಾಲೇಜುಗಳನ್ನ ಬೆಳೆಸಿ ಅವ್ರ ಮೇಲೆ ನಂಬಿಕೆ ಇಡಿ. ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ಕಾಲೇಜು ಎಷ್ಟೋ ಜನ ಲಕ್ಷಗಳು ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಓದಿರೋವಂಥದ್ದು, ಅಥವಾ ಸುಮಾರು ಯಾವುದೋ ಒಂದು ಹೈಟೆಕ್ ಸಿಟಿಗೆ ಹೋಗಿ ಓದಿರೋವಂಥ ಒಂದು ಮಕ್ಕಳು ಕೂಡ, ಎಲ್ರಿಗೂ ಹೇಳ್ತಲ್ಲ, ಸ್ವಲ್ಪ ಮಕ್ಕಳು ದುಡ್ಡು ವೇಸ್ಟ್ ಮಾಡ್ಕೊಂಡಿದ್ದಾರೆ ಹೊರತು ಒಂದು ಮಗು ರ್ಯಾಂಕ್ ಆಗಲಿ ಮತ್ತೊಂದಾಗಲಿ ಇರೋದಿಲ್ಲ, ಕೆಲವೊಂದು ತಂದೆ ತಾಯಿಗಳು ಹೇಳುವಂಥದ್ದು. ಸೊ ಗ್ರಾಮೀಣ ಭಾಗದಲ್ಲಿ ಕೂಡ ಅಷ್ಟೇ ಒಳ್ಳೆ ಎಜುಕೇಷನ್ ಇದೆ. ಹಾಗಾಗಿ ಇಲ್ಲಿರುವಂಥ ಒಂದು ಕಾಲೇಜುಗಳನ್ನ ಪ್ರೋತ್ಸಾಹಿಸಿದ್ರೆ ನಿಮ್ಮ ಮಕ್ಕಳಲ್ಲಿರುವಂಥ ಒಂದು ಟ್ಯಾಲೆಂಟನ್ನ ಹೆಚ್ಚಾಗಿ ನಾವು ಹೊರತೆಗಿತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ದೆನ್ ಈ ಸತಿನೂ ನಮ್ದು ಆಲ್ಮೋಸ್ಟ್ ಅಲ್ಲಿ ಅಡ್ಮಿಷನ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ದೆನ್ ಕಂಪ್ಲೀಟ್ ಆಗ್ತಾನೂ ಬರ್ತಾ ಇದೆ. ಸೊ ಯಾರಾದರೂ 10th ಓದ್ತಾ ಇರೋವಂತಹ ಒಂದು ಮಕ್ಕಳಿದ್ದಾಗ ಕಾಲೇಜ್ನ ಒಂದ್ಸತಿ ವಿಸಿಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಕಾಲೇಜ್ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ. ಡಿಸಿಪ್ಲಿನ್ ಆಗಿರಲಿ, ಎಜುಕೇಷನ್ ಆಗಿರಲಿ, ಓದೋ ವಿಚಾರ ಆಗಿರಲಿ, ಸ್ಪೋರ್ಟ್ಸ್ ವಿಚಾರ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಸೊ ನಮ್ಮ ಕಾಲೇಜ್ ಬಗ್ಗೆ ಒಂದ್ಸತಿ ವಿಸಿಟ್ ಮಾಡಿ ತಿಳ್ಕೊಳ್ಳಿ, ಅಡ್ಮಿಷನ್ ಮಾಡಿಸಿ ಅಂತ ವಿನಂತಿ.